ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಕರೆಂಟ್ ಸಿಚುವೇಶನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಅಥವಾ ಗೊಂದಲ, ಏನೋ ಒಂದು ನೋವು ಆಗ್ತಾ ಉಂಟು, ಅದಕ್ಕೆ ಏನು ಉತ್ತರ ಬರುತ್ತೆ ನೋಡುವ. ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನೋಡುವ. ಇಲ್ಲಿ ಏನಂದರೆ ಇವಾಗ ಲೈಫಲ್ಲಿ ನಿಮ್ಮದು ಯಾವುದು ಕೂಡ ಸರಿಯಾಗಿ ಇಲ್ಲ. ಜೀವನದಲ್ಲಿ ಪ್ರೀತಿಯ ವಿಷಯದಲ್ಲಿ ಇರ್ಬೋದು, ಅಥವಾ ಈ ಒಂದು ರಿಲೇಷನ್ಶಿಪ್ ಅಂತ ನಾವೇನು ಹೇಳ್ತೇವೆ, ಹುಡುಗ ಅಥವಾ ಹುಡುಗಿಯ ಪ್ರೀತಿ ಇರ್ಬೋದು, ಅಥವಾ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ. ಸೊ ಇಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಜೀವನದಲ್ಲಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವ ಹಂತದಲ್ಲಿ ಇದ್ದೀರಾ ನೀವು. ಸೊ ಲೈಫು ಸರಿ ಹೋಗುತ್ತೆ ಅಥವಾ ಏನಾಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಉಂಟು. ಬಟ್ ಇಲ್ಲಿ ಬ್ಯಾಲೆನ್ಸ್ ಆಗಿ ಯಾವುದು ಕೂಡ ಆಗ್ತಾ ಇಲ್ಲ. ಅಂದರೆ ಈ ಜೀವನದಲ್ಲಿ ನಾನು ಎಷ್ಟಂತ ನೋವನ್ನು ಅನುಭವಿಸ್ಬೇಕು, ಯಾರೆಲ್ಲ ನೋವು ಕೊಡ್ತಾರೆ, ಯಾರೆಲ್ಲ ನನ್ನ ಖುಷಿ ಬಯಸ್ತಾರೆ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನಿಮ್ಮ ಖುಷಿಯನ್ನು ನೀವು ಬೇರೆಯವರ ಜೊತೆ ಹುಡುಕುವುದಕ್ಕಿಂತ ನಿಮ್ಮ ಜೊತೆನೇ ನೀವು ಹುಡುಕುವುದು ಉತ್ತಮ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ಇವಾಗಿನ ಪರಿಸ್ಥಿತಿ ನೋಡಿದರೆ ಅಷ್ಟು ಕರೆಕ್ಟ್ ಇಲ್ಲ. ಯಾವುದು ಕೂಡ ಏನೇ ಒಂದು ಮಾಡಲಿಕ್ಕೆ ಹೋದ್ರೂ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು. ಅಥವಾ ಒಂದು ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸ್ಟೇಬಲ್ ಬರಬೇಕು ಅಂದ್ರೂ ಆಗ್ತಾ ಇಲ್ಲ. ಶಾಶ್ವತವಾಗಿ ನೀವಿಬ್ಬರು ಒಟ್ಟಿಗೆ ಇರಬೇಕು ಅಥವಾ ಒಂದು ಲೈಫಲ್ಲಿ ಏನೋ ಅಂದ್ಕೊಳ್ತಾ ಇದ್ದೀರಾ. ಸೊ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ, ಬಟ್ ಯಾವುದು ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಇಲ್ಲಿ ಮೋಸ, ವಂಚನೆ, ಸುಳ್ಳು ನೀವೇನು ಮಾಡಿಲ್ಲ, ಆದರೆ ನಿಮ್ಮದೇ ತಪ್ಪು ಅನ್ನುವ ಥರ ಪ್ರತಿಯೊಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗಿದೆ. ಮುಂದಿನ ಜೀವನ ಹೇಗೆ, ಅಥವಾ ನಾನು ಏನು ಮಾಡೋದು, ಏನು ಕೆಲಸ ಮಾಡಿದರೆ ನನಗೆ ಸಕ್ಸಸ್ ಸಿಗುತ್ತೆ, ಅಥವಾ ಈ ರಿಲೇಷನ್ಶಿಪ್ಪನ್ನು ನಾನು ಬಿಡಬೇಕಾ ಬೇಡವಾ, ಅಥವಾ ಯಾವ ಥರ. ಇವಾಗ ಕೆಲವರಿಗೆ ಇಲ್ಲಿ ಫ್ಯಾಮ್ಲಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು. ಮತ್ತು ಇನ್ನೊಂದು ಕಡೆ ಹುಡುಗ ಅಥವಾ ಹುಡುಗಿ ಒಪ್ಪದೇ ಇರ್ಬೋದು, ಅಥವಾ ಅವರು ಒಂದು ನೆಗೆಟಿವ್ ಶೇಡಲ್ಲಿ ಇರೋ ಥರ, ಅಂದರೆ ತಟಸ್ಥವಾಗಿ ಯಾವುದಕ್ಕೂ ಕೂಡ ಉತ್ತರ ಕೊಡಲ್ಲ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಎಲ್ಲನೂ ಆಗ್ತಾ ಉಂಟು. ಸೊ ಇಲ್ಲಿ ಅತಿಯಾಗಿ ದುಃಖ, ನೋವು ಎಲ್ಲನೂ ಆಗ್ತಾ ಉಂಟು. ಮನಸ್ಸು ಎಷ್ಟು ಅಂತ ತಡೆಯುತ್ತೆ ಅಂತ ನಿಮ್ಮದು ಪ್ರಶ್ನೆ. ಪದೇ ಪದೇ ನಿಮ್ಮನ್ನು ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀರಾ. ಸೊ ಕೆಲವೊಂದು ಘಟನೆಗಳು ನಿಮಗೆ ತುಂಬ ಅತಿಯಾಗಿ ಕಾಡ್ತಾ ಇರಬಹುದು, ಅಥವಾ ಕೆಲವೊಂದು ನೆನಪುಗಳು ನಿಮಗೆ ಪದೇ ಪದೇ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಬದಲು ಹಿಂಸೆಯನ್ನು ನೀಡ್ತಾ ಇರ್ಬೋದು. ಸೊ ಹಾಗಾಗಿ ಇಲ್ಲಿ ಎಲ್ಲ ಆ್ಯಂಗಲಿಂದಲೂ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ, ಅಥವಾ ಒಂದು ಡಿಪ್ರೆಷನ್ ಅಥವಾ ಸ್ಟ್ರೆಸ್ಸಲ್ಲಿದ್ದೀರಾ ಅಂತ ಹೇಳ್ತೇನೆ. ಹೌದಾ ಅಲ್ವಾ ಹೇಳಿ? ಸೊ ಏನು ಹೇಳ್ತೀರಾ ಇದರ ಬಗ್ಗೆ? ನಾನು ಎಷ್ಟೇ ನಿಮಗೆ ಹೇಳಿದ್ರು ಸೊ ನೀವು ಅದರಿಂದ ಹೊರಬರಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಡಿಪ್ರೆಷನಲ್ಲೇ ಇದ್ದೀರಾ, ಸ್ಟ್ರೆಸ್ಸಲ್ಲೇ ಇದ್ದೀರಾ. ಸೊ ಕಮೆಂಟಲ್ಲಿ ಹೇಳಿ, ನಾನು ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮ್ಮದು ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ಹೆಸರು ಹಾಕಿ. ಏನಕ್ಕಂದರೆ ಇಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳೋದು ತುಂಬ ಮುಖ್ಯ. ನೋಡಿ, ಇವಾಗ ಕೆಲವೊಂದು ಸಿಚುವೇಶನ್ಗಳು ನಿಮ್ಮನ್ನು ಒಂಟಿ ಮಾಡಿರ್ಬೋದು, ಅಥವಾ ನಿಮ್ಮದು ತಪ್ಪಿಲ್ಲ, ಅವರು ನೀವೇ ತಪ್ಪು ಮಾಡಿದ್ದೀರಾ, ನಿಮ್ಮದೇ ತಪ್ಪು. ಸೊ ಹೇಳ್ಬೋದು, ನಿಮ್ಮನ್ನು ಯಾರೂ ಕೂಡ ನಂಬದೇ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ನಿಮ್ಮ ಪ್ರೇಮಿ ಇರ್ಬೋದು, ಸೊ ನೇಬರ್ಸ್ ಇರ್ಬೋದು, ಯಾರೇ ಆಗಿರ್ಬೋದು. ಸೊ ಇಲ್ಲ ಅವಳು ಹೀಗೆ, ಇವನು ಹಿಂಗೆ, ಸೊ ಇವಳದೇ ತಪ್ಪು, ಅವನದೇ ತಪ್ಪು, ಸೊ ಹಾಗೆ. ಸೊ ಈ ಥರ ಎಲ್ಲ ಸಿಚುವೇಶನ್ ಆಗ್ತಾ ಉಂಟು. ಮನಸ್ಸು ಎಷ್ಟು ಅಂತ ತಡ್ಕೊಳ್ಳುತ್ತೆ ನೋವನ್ನು ಅನ್ನೋ ಪ್ರಶ್ನೆ ನಿಮಗೆ ಪದೇ ಪದೇ ನೀವು ಇದನ್ನೇ ಕೇಳ್ಕೊಳ್ತಾ ಇದ್ದೀರಾ. ಏನಕ್ಕೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತಾ ಉಂಟು, ಏನಕ್ಕೆ ಈ ಥರ ಆಯಿತು, ನಾನೇನು ಮಾಡಿದ್ದೇನೆ. ಸೊ ಅತಿಯಾಗಿ ಇಲ್ಲಿ ಒಂದು ರೀತಿಯಲ್ಲಿ ಸಿಚುವೇಶನ್ಗಳು ತುಂಬ ನಿಮಗೆ ನೋವು ಕೊಡ್ತಾ ಉಂಟು, ಹಿಂಸೆ ನೀಡ್ತಾ ಉಂಟು, ಅಥವಾ ನಿಮ್ಮನ್ನು ನೀವು ಒಂದು ಎನ್ಲೈಟ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಥವಾ ಒಂದು ರೀತಿಯಲ್ಲಿ ಸಿಚುವೇಶನ್ಗಳು ತುಂಬ ನಿಮಗೆ ವಿಪರೀತ ನೋವು ಕೊಡ್ತಾ ಉಂಟು. ಸೊ ಈ ಸಿಚುವೇಶನ್ಗಳು ಆಗಲ್ಲ ಅಂತ ಏನಿಲ್ಲ, ಸರಿಯಾಗುತ್ತೆ. ಬಟ್ ಕೆಲವೊಂದು ನಿರ್ಧಾರಗಳನ್ನು ನೀವು ಈ ಅಮಾವಾಸ್ಯೆ ಟೈಮಲ್ಲಿ, ಗ್ರಹಣದ ಟೈಮಲ್ಲಿ, ಅಥವಾ ಮಂಗಳವಾರ ಇರ್ಬೋದು, ಸೊ ಸಂಕ್ರಾಂತಿಯ ಮರುದಿವಸ ಇರ್ಬೋದು, ಆ ಥರ ಎಲ್ಲ ತಗೊಳ್ಳಿಕ್ಕೆ ಹೋಗಬಾರ್ದು. ಕೆಲವೊಂದು ನಿರ್ಧಾರಗಳು ಅಥವಾ ಕೆಲವೊಂದು ತಪ್ಪು ಆಲೋಚನೆಗಳು ನಿಮಗೆ ಪದೇ ಪದೇ ಬರ್ತಾ ಇರ್ಬೋದು.
ನಿಮ್ಮ ಸಂಬಂಧದಲ್ಲಿ ಕೂಡ ನೋಡಿ, ಇವಾಗ ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಿದ್ರು ಇದೊಂದು ಸ್ಟೇಬಲ್ ರಿಲೇಷನ್ಶಿಪ್ ಬರಬೇಕು ಅಂದರೆ ಮುಂದಿನ ಒಂದು 4-5-6 ತಿಂಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಲಾಂಗ್ ಲೈಫ್ ರಿಲೇಷನ್ಶಿಪ್ ಇರಬೇಕು, ಇದು ಸರಿ ಹೋಗಬೇಕು ಅಂದರೆ ಇಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಏನೋ ಮನಸ್ಸಿಗೆ ಬಂದ ಥರ ನಿರ್ಧಾರ ತಗೊಳ್ಳೋದು, ಅಥವಾ ನಾನು ಹೇಳಿದ್ದೇ ಆಗುತ್ತೆ, ಅಥವಾ ನಾನು ತುಂಬ ಪಾಸಿಟಿವ್ ಆಗಿದ್ದೇನೆ ಸೊ ನಾನು ಹೇಳಿಬಿಡ್ತೇನೆ ಪೇರೆಂಟ್ಸ್ ಜೊತೆ ಅಥವಾ ನಮ್ಮ ಹುಡುಗನ ಜೊತೆ ಅಥವಾ ಹುಡುಗಿ ಜೊತೆ ಮಾತನಾಡ್ತೇನೆ, ಏನಾಗುತ್ತೆ ಏನಾಗಲಿ. ಸೊ ಬೇಡ. ಸೊ ಏನಂದರೆ ತಾಳ್ಮೆಯಿಂದ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿ. ಅದು 100 ಬಾರಿ ಆಲೋಚನೆ ಮಾಡಿ ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಥವಾ ಮನಸ್ಸಿನ ಮಾತು ಕೇಳಿ ಏನೇನೋ ತಪ್ಪು ಡಿಸಿಷನ್ ತಗೊಳ್ಬೇಡಿ. ಸೊ ಫೇವರೇಬಲ್ ಆಗಿರುವಂಥ ಟೈಮ್ನಲ್ಲಿ ಡಿಸಿಷನ್ ತಗೊಳ್ಳಿ. ಕರೆಕ್ಟಾಗಿ ಆಲೋಚನೆ ಮಾಡಿ, ಏನು ಜಾಬ್ ಮಾಡ್ತಾ ಇದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ, ಅದರ ಮೇಲೆ ಫೋಕಸ್ ಮಾಡಿ. ಸೊ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ ನಾನು ನಿಮಗೆ ಆಲ್ರೆಡಿ, ದೈವಿಕ ಸಂಖ್ಯೆ ಕೂಡ. ಸೊ ಅದನ್ನು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಗೋಸ್ಕರ ಅಥವಾ ನಿಮ್ಮ ಹುಡುಗಾಟ ಹುಡುಗಿ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಪೇರೆಂಟ್ಸ್ ನಿಮ್ಮ ಮಾತು ಕೇಳಲಿಕ್ಕೆ ಅದನ್ನು ಕೇಳ್ತಾ ಇರಿ ಅಥವಾ ಜಪ ಮಾಡಿ. ಸೊ ಖಂಡಿತವಾಗಿ ನಿಮಗೆ ರಿಸಲ್ಟ್ ಬರುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಬರುತ್ತೆ. ಹಾಗೆಯೇ ಏನು ಸಿಚುವೇಶನ್ ಸರಿ ಇಲ್ಲ ಅಥವಾ ನಿಮ್ಮನ್ನು ನೆಗೆಟಿವ್ ಎನರ್ಜಿ ಕಾಡ್ತಾ ಇರ್ಬೋದು, ಅಥವಾ ನೀವೇನೋ ತಪ್ಪು ಮಾಡಿದ್ದೀರಾ ಅಥವಾ ಏನೋ ಒಂದು ಕರೆಕ್ಟ್ ಇಲ್ಲ ಇಲ್ಲಿ. ಸೊ ಅಡೆತಡೆಗಳು ಬರ್ತಾ ಇರ್ಬೋದು ಪ್ರತಿಯೊಂದರಲ್ಲೂ. ಸೊ ಇದೆಲ್ಲನೂ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕಮ್ಯುನಿಕೇಷನ್ ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಅಥವಾ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ, ಸೊ ಖಂಡಿತವಾಗಿ ಒಂದು ಡಿವೈನ್ ಏಂಜಲ್ಸ್ ನಿಮಗೆ ದಾರಿ ತೋರಿಸ್ತಾರೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಈ ಒಂದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಇಲ್ಲಿ ಒಂದು ರೀತಿಯಲ್ಲಿ ತುಂಬ ಎಮೋಷ್ನಲ್ ಆಗಿರಬೇಡಿ, ಅಥವಾ ನಾನು ಆಗಲೇ ಹೇಳಿದೆ, ಒತ್ತಡ ಸ್ಟ್ರೆಸ್ ಇದಕ್ಕೆ ಜಾಸ್ತಿ ಒಳಗಾಗಬೇಡಿ, ಕೂಲ್ ಆಗಿರಿ. ಆದಷ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ. ಸೊ ಈ ಸಿಚುವೇಶನಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ನೆಗೆಟಿವ್ ಆಗಿ ಎಲ್ಲನೂ ಅನಿಸ್ಬೋದು ಅಥವಾ ಯಾರೂ ಕೂಡ ಸಪೋರ್ಟಿವ್ ಆಗಿ ಇಲ್ಲ ಅಂತ ಅನಿಸ್ಬೋದು. ಬಟ್ ಇಲ್ಲಿ ಏನಂದ್ರೆ ಒಂದು ದೈವಿಕ ನಿಮಗೆ ಶಕ್ತಿ ಅನ್ನೋದು ಅಥವಾ ಒಂದು ನೀವು ಇಷ್ಟ ಮಾಡುವಂತಹ ದೇವರು ಇರ್ಬೋದು, ಅತಿಯಾಗಿ ಯಾರನ್ನು ಪ್ರಾರ್ಥಿಸ್ತೀರಾ. ಸೊ ಕಮೆಂಟಲ್ಲಿ ಅವರ ನೇಮನ್ನು ಹೇಳಿ. ಆರಾಧ್ಯ ದೈವದೇವರು ಯಾರಿದ್ದಾರೆ ಸೊ ಅವರ ಹೆಸರಲ್ಲಿ ಕೂಡ ಒಂದು ಮಂತ್ರ ಜಪವನ್ನು ಮಾಡಿಬಿಟ್ಟು ಆ ದೈವದೇವರಿಗೆ ಸಂಬಂಧಿಸಿದ್ದು ಸೊ ಒಂದು ಪ್ರಾರ್ಥನೆಯನ್ನು ನಿಮ್ಮ ಪರವಾಗಿ ನಾನು ಮಾಡ್ತೇನೆ. ಆದಷ್ಟು ತಾಳ್ಮೆಯಿಂದ ಇರಿ. ಈ ಪರಿಸ್ಥಿತಿಯಲ್ಲಿ ನೀವು ಒಬ್ಬಂಟಿ, ನಿಮಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಇಷ್ಟ ದೇವರು, ಹಾಗೆಯೇ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಕಮೆಂಟಲ್ಲಿ ಹೇಳಿ. ಹಾಗೆಯೇ ಜಾಯಿನ್ ಆಗಿ, ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ನನ್ನ ನಿಮ್ಮ ಸ್ವಂತ ಸಹೋದರಿ ಅಕ್ಕ ಅಂತ ತಿಳ್ಕೊಳ್ಳಿ. ಹಣಕಾಸಿಗೆ ಸಂಬಂಧಿಸಿದ್ದು, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಜಾಬ್ ಇರ್ಬೋದು, ಫ್ಯಾಮಿಲಿಯಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು, ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಅಥವಾ ಕೆಲವೊಂದು ತಂತ್ರಗಳನ್ನು ನಿಮ್ಮ ಪರವಾಗಿ ನಾನೇ ಮಾಡ್ತೇನೆ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಹಾಗೆಯೇ ಯಾರಾದರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಇದರಿಂದ ಜಾಸ್ತಿ ಜನರಿಗೆ ರೀಚ್ ಆಗಲಿ. ಸೊ ಅವರ ಜೀವನದಲ್ಲಿ ಏನಾದರೂ ಪ್ರೀತಿಗೆ ಸಂಬಂಧಿಸಿದ ಅಥವಾ ಇನ್ಯಾವುದೇ ಸಮಸ್ಯೆಯಲ್ಲಿ ಅವರಿದ್ದರೆ ಸೊ ನನ್ನ ಒಂದು ವಿಡಿಯೋದಿಂದ ಅವರಿಗೆ ಸಹಾಯ ಆಗುತ್ತೆ. ಸೊ ಅವರು ಆ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಸಹಾಯ ಮಾಡಿ ಅಂತಲೂ ಹೇಳ್ತೇನೆ. ಏನಕ್ಕಂದರೆ ಕೆಲವೊಂದು ಸಲ ನಮಗೆ ಮಾರ್ಗದರ್ಶನ, ಗೈಡು, ಒಂದು ಪ್ರಾರ್ಥನೆಯಿಂದ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.